ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಬ್ಬರ ಹೆಸರಿನಲ್ಲಿ ಇದು ನಮಗೆ ಸ್ವಂತಕ್ಕಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರುಗಳ ಒಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮ ಅಂತ ರೀತಿಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ಥಳದಲ್ಲಿ ಏನೊಂದು ನೋಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೇನೆ. ಅದನ್ನು ನಮ್ಮ ತಂದೆಯವರ ಜೊತೆ ಮಾತಾಡಿದ್ದೇನೆ, ನಮ್ಮ ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿದ್ದೇನೆ. ಯಾವುದೇ ರೀತಿಯ ರಾಜಕೀಯದ ಸೋಂಕು ಈ ಸ್ಥಳದಲ್ಲಿ ಇರಬಾರದು. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು, ಬಹುಶಃ ನಾನು ಈ ಒಂದು ಕೆಲವು ರೈತರನ್ನ ಕರೆಸಿ ಮಾತಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ನೆನ್ನೆನೂ ಸಹ ಕರೆಸಿದ್ದೆ, ಅವರೆಲ್ಲರ ಜೊತೆನೂ ಮಾತಾಡಿದ್ದೇನೆ. ಅವ್ರಿಗೆ ಏನು ಸಂತೃಪ್ತಿಯಾಗಿ ಈ ಭೂಮಿಯನ್ನು ಸಂತೋಷ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವ್ರು ಏನು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಅದು ಎಲ್ಲಾ ರೀತಿನಲ್ಲೂ ಆ ನಿರೀಕ್ಷೆಯನ್ನ ಮಾಡಿಕೊಟ್ಟಿದ್ದೇವೆ. ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದಾನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೆ ಏನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರಿನಲ್ಲಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ಅವರ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ನ ಮಾಡ್ತಕ್ಕಂಥ ಒಂದು ಸೆಂಟರ್ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಒಂದು ಸಂಸ್ಕೃತ ಪಾಠಶಾಲೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದ ಇರತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೇಕು. ನಾನು ಆ ವಿಷಯ ನಮ್ಮ ಅಣ್ಣ ತಮ್ಮದ ಜೊತೆನೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಬಹುಶಃ ಇದು ಒಂದು ಮಾದರಿಯಾಗಿ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನೆಲೆಸಿ ನಮ್ಮ ತಾಯಿ ತಂದೆ ಹೆಸರಿನಲ್ಲಿ ಅವರಿಗೆ ಬದುಕಿಗೆ ನೆರಳಾಗ್ತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನೀರಿನ ನಕ್ಷೆಯನ್ನು ತಯಾರು ಮಾಡಿ ಇಟ್ಟಿದ್ದೇನೆ. ನಾನು ಅದನ್ನೆಲ್ಲವನ್ನ ನಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ಲರ ಸಹಕಾರ ಇದೆ. ಅದನ್ನ ಇಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು ಬಹುಶಃ ಇನ್ನೊಂದು 15-20 ದಿವಸಗಳ ನಂತರ ಪ್ರಾರಂಭ ಮಾಡಿ 2-3 ವರ್ಷದೊಳಗೆ ಈ ನಾಡಿನ ಜನತೆಯ ಒಂದು ಬಡವರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅದನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಟಿದೆ. ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಬ್ಬರ ಹೆಸರಿನಲ್ಲಿ ಇದು ನಮಗೆ ಸ್ವಂತಕ್ಕಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರುಗಳ ಒಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮ ಅಂತ ರೀತಿಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ಥಳದಲ್ಲಿ ಏನೊಂದು ನೋಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೇನೆ. ಅದನ್ನು ನಮ್ಮ ತಂದೆಯವರ ಜೊತೆನೂ ಮಾತಾಡಿದ್ದೇನೆ, ನಮ್ಮ ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿದ್ದೇನೆ. ಯಾವುದೇ ರೀತಿಯ ರಾಜಕೀಯದ ಸೋಂಕು ಈ ಸ್ಥಳದಲ್ಲಿ ಇರಬಾರದು. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು, ಬಹುಶಃ ನಾನು ಈ ಒಂದು ಕೆಲವು ರೈತರನ್ನ ಕರೆಸಿ ಮಾತಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ನೆನ್ನೆನೂ ಸಹ ಕರೆಸಿದ್ದೆ, ಅವರೆಲ್ಲರ ಜೊತೆನೂ ಮಾತಾಡಿದ್ದೇನೆ. ಅವ್ರಿಗೆ ಏನು ಸಂತೃಪ್ತಿಯಾಗಿ ಈ ಭೂಮಿಯನ್ನು ಸಂತೋಷ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವ್ರು ಏನು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಅದು ಎಲ್ಲಾ ರೀತಿನಲ್ಲೂ ಆ ನಿರೀಕ್ಷೆಯನ್ನ ಮಾಡಿಕೊಟ್ಟಿದ್ದೇವೆ. ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದಾನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೆ ಏನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರಿನಲ್ಲಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ಅವರ ವಯಸ್ಸಾಗಿರ್ತಕ್ಕಂಥವ್ರಿಗೆ,
ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ ನ ಮಾಡ್ತಕ್ಕಂಥ ಒಂದು ಸೆಂಟರ್ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಏನಿದೆ, ಒಂದು ಸಂಸ್ಕೃತ ಪಾಠಶಾಲೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನ